ಇಲ್ಲಿವರೆಗೂ 7,500 ಹೂಡಿಕೆದಾರರಿಗೆ ಇದರಲ್ಲಿ ಗೈಡ್ಲೈನ್ಸ್ ಕೊಡ್ತಾ ಒಂದು 6,000 ಫ್ಯಾಮಿಲಿಗೆ ಇವರು ಫಿನಾನ್ಷಿಯಲ್ ಗುರುಗಳಾಗಿದ್ದಾರೆ. ಶ್ರೀ ಶರಣ್ ಪಾಟೀಲ್ ಆನ್ ದ ಸ್ಟೇಜ್. ಪರ್ಸನಲ್ ಫೈನಾನ್ಸ್ ಬಗ್ಗೆ ಇವತ್ತು ಯಾರ್ಯಾರು ಇವತ್ತು ನಿಮ್ಮ ಬೇರೆ ಸಂಡೇನ ಬೇರೆ ಯಾವುದೇ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದನ್ನ ಇವತ್ತು ಬಿಟ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒನ್ಸ್ ಅಗೇನ್ ನಮ್ಮ ಇನ್ಸ್ಪೈರ್ ಇಂಡಿಯಾ ಫ್ಯಾಮಿಲಿ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಒಬ್ಬ ಕೂಲಿ ಕೆಲಸ ಮಾಡೋನಿದ್ರು ಏನ್ ಮಾಡ್ತಾನೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ. ಕರೆಕ್ಟ್ ಅಲ್ವಾ? ಹಳ್ಳಿಯಲ್ಲಿರುವ ರೈತನು ಏನ್ ಹೇಳ್ತಾನೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಹೇಳ್ತಾನೆ. ಪ್ರತಿಯೊಬ್ಬರದ್ದು ಜೀವನದಲ್ಲಿ ಏನಪ್ಪಾ ಅಂದ್ರೆ, ನನಗಿಂತನೂ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತ ಅನ್ಕೋತೀವಿ. ಕರೆಕ್ಟ್ ನಾನು ಹೇಳ್ತಾ ಇರೋದು ಪಾಯಿಂಟು. ಅಂದ್ರೆ ಒಬ್ಬ ವ್ಯಕ್ತಿ ಓದಿ ಒಂದು ಗ್ರಾಜುಯೇಷನ್ ಪಡ್ಕೊಂಡು ಒಂದು ಒಳ್ಳೆ ಉದ್ಯೋಗ ಪಡೆಯಕ್ಕೆ ಏನ್ ಬೇಕು ನಾಲೆಜು, ಆ ನಾಲೆಜ್ನ ಪಡ್ಕೊಂಡಿದ್ದೀವಿ. ಬಟ್ ಅದೇ ವ್ಯಕ್ತಿ ಬೆಳೀತಾ ಅವನಿಗೂ ಸಹ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಎಂಟರ್ಪ್ರನರ್, ಒಬ್ಬ ಇನ್ವೆಸ್ಟರ್ ಅಥವಾ ಒಬ್ಬ ಹೂಡಿಕೆದಾರನಾಗುವಂತ ಎಜುಕೇಶನ್ ನಾವು ಯಾರು ಕೊಡ್ತಾ ಇಲ್ಲ. ಎಷ್ಟು ಜನ ನಮ್ಮ ಮನೆಗಳಲ್ಲಿ ಹಣಕಾಸಿನ ವ್ಯವಹಾರಗಳನ್ನ ಮಕ್ಕಳು ಮುಂದ್ಗಡೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದೀವಿ? ಎಷ್ಟು ಜನ ನಾವು ಚಿಕ್ಕ ವಯಸ್ಸಿನಲ್ಲಿ ಫೈನಾನ್ಷಿಯಲ್ ಎಜುಕೇಶನ್ ಪಡ್ಕೊಂಡಿದ್ದೀವಿ? ಯಾಕೆ ನಾವು ಹಣಕಾಸಿನ ವಿಚಾರದಲ್ಲಿ ಮಕ್ಕಳಿಗೆ ಎಜುಕೇಟ್ ಯಾಕೆ ಮಾಡ್ತಾ ಇಲ್ಲ? ಎಸ್ ಮೇಡಮ್, ಹಣಕ್ಕೆ ಯಾವತ್ತೂ ಪ್ರಾಮುಖ್ಯತೆ ಕೊಟ್ಟಿಲ್ಲ. ವೆರಿ ಗುಡ್. ಮತ್ತೇನಿರ್ಬೋದು? ಎಲ್ಲಿ ಮಕ್ಕಳು ಈಗ ರೊಕ್ಕದ ಬಗ್ಗೆ ತಿಳ್ಕೊಂಡ್ರೆ ಅಡ್ಡದಾರಿ ಹಿಡಿತಾರಂತ. ಕರೆಕ್ಟಾ? ಎಲ್ಲಿ ಈಗ ಸಣ್ಣ ವಯಸ್ಸೆಲ್ಲ ದುಡ್ಡಿನ ವಿಷಯ ಮಾತಾಡ್ಬಿಟ್ರೆ ಮಕ್ಕಳು ಏನ್ ಮಾಡ್ಬಿಡ್ತಾರೆ, ಓದೋದ್ ಬಿಡ್ತಾರ. ಎಷ್ಟೊಂದು ಜನ ಬ್ಯಾಂಕ್ ಎಂಪ್ಲಾಯೀಸ್, ಬ್ಯಾಂಕ್ ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿರುವಂತವ್ರಿಗೂ ಫೈನಾನ್ಷಿಯಲ್ ಎಜುಕೇಶನ್ ಇಲ್ಲ. ನೀವು ಅನ್ಕೋದ್ರೆ ಸರ್ ಬೆಳಗ್ಗೆಯಿಂದ ಸಾಯಂಕಾಲ ಕೂತ್ಕೊಂಡು ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡೋದು ಅದು ಉದ್ಯೋಗ ಅದ. ಬಟ್ ಕಮ್ಸ್ ಟು ದ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್ ಬಗ್ಗೆ ನಾಲೆಜ್ ಇಲ್ಲ ಅವ್ರಿಗೂ. ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಇನ್ವೆಸ್ಟ್ಮೆಂಟ್ ಇನ್ ಯುವರ್ ನಾಲೆಜ್ ಪೇಸ್ ಯು ದ ಬೆಸ್ಟ್ ರಿಟರ್ನ್ಸ್ ಅಂತ. ಸರ್ ಸ್ಕೂಲಲ್ಲಿ ಓದಿರೋ ಡಿಗ್ರಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಬಿಟ್ಟು ನಮ್ಮ ಜೀವನಕ್ಕೆ ಬೇಕಾಗಿರುವಂತ ನಾಲೆಜ್ ಏನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಇದೆ. ಸರ್ ನಾಲೆಜ್ ಎದರಿಂದ ಬರುತ್ತೆ? ಓಕೆ, ನಾಲೆಜ್ ಒಂದು ಪುಸ್ತಕದಿಂದ ಬರುತ್ತೆ, ಅನುಭವದ ಮೂಲಕ ಬರುತ್ತೆ, ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ವೆರಿ ಟ್ರೂ. ದೆನ್ ಸೆಮಿನಾರ್ಸ್ ವೆಬಿನಾರ್ಸ್ ಅಟೆಂಡ್ ಆಗೋದ್ರಿಂದ ಬರುತ್ತೆ. ವೆರಿ ಟ್ರೂ. 20 ವರ್ಷ ಮುಂಚೆ ನೀವು 100 ರೂಪಾಯಿ ದೊಡ್ಡ ಅಮೌಂಟ್ ಅವಾಗ ಇಟ್ಕೊಂಡ್ ಬಿಟ್ಟಿರಿ, ಇವತ್ತು ಹೊರಗೆ ತೆಗೆದಿರೋದು. ಅವಾಗ 100 ರೂಪಾಯಿದಲ್ಲಿ ಮೇ ಬಿ 20 ವರ್ಷ ಮುಂಚೆ 10 ದಿನ ಖರ್ಚಾಗಿರುತ್ತೆ. ಇವತ್ತು 100 ರೂಪಾಯಿ 1 ತಾಸಿನ ಖರ್ಚು. ಕರೆಕ್ಟಾ? ಹೋಗ್ಬಿಟ್ಟು ನೀವು ಊಟ ಮಾಡಕ್ ಹೋದ್ರೆ 100 ರೂಪಾಯಿ ಸಾಲಲ್ಲ ಇವಾಗ. Mutual fund investments are subject to market risks. Read all scheme-related documents carefully. Mutual fund investments are subject to market risks. Read all scheme-related documents carefully.